टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನೀವು ಗಮನಿಸಿದ ಹಾಗೆ ಭಕ್ತರೇನೋ ಶಾಂಪೂ ಹಾಗೆ ಸೋಪ್ಗಳನ್ನ ಬಳಸಿ ಪುಣ್ಯ ಸ್ನಾನವನ್ನ ಮಾಡ್ತಾರೆ. ಬಟ್ ಅಲ್ಲಿ ಮಾರಾಟ ಮಾಡ್ತಾ ಇರೋರಿಗೆ ಅದರ ಅರಿವಿದೆಯಾ? ರಾಜ್ಯ ಸರ್ಕಾರದ ಆದೇಶ ಇದ್ರು ವ್ಯಾಪಾರಿಗಳು ಡೋಂಟ್ ಕೇರ್. ಭರ್ಜರಿಯಾಗಿ ನದಿ ತೀರದಲ್ಲಿ ಶಾಂಪೂ ಹಾಗೆ ಸೋಪ್ಗಳ ಮಾರಾಟ ಆಗ್ತಾ ಇದೆ. ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನದ ಬಳಿ ಸೋಪು ಹಾಗೆ ಶಾಂಪೂಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಯಾಕಿದು ತಪ್ಪು ಅಂತ ಹೇಳಿದ್ರೆ, ಶಾಂಪೂ ಹಾಗೆ ಸೋಪನ್ನ ಬಳಸಿ ನದಿಗಳಲ್ಲಿ ಸ್ನಾನ ಮಾಡೋ ಹಾಗಿಲ್ಲ. ಆದರೆ ಇಲ್ಲಿ ಎಲ್ಲಾ ರೂಲ್ಸ್ಗಳನ್ನ ಬ್ರೇಕ್ ಮಾಡಿ ಭಕ್ತರು ಸ್ನಾನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಪುಣ್ಯಕ್ಷೇತ್ರಗಳ ನದಿ ತೀರದಲ್ಲಿ ಶಾಂಪೂ ಹಾಗೂ ಸೋಪು ಮಾರಾಟಕ್ಕೆ ರಾಜ್ಯ ಅರಣ್ಯ ಹಾಗೂ ಪರಿಸರ ಇಲಾಖೆ ನಿಷೇಧವನ್ನ ಹೇರಿರುವಂತದ್ದು. ಈ ನಿಟ್ಟಿನಲ್ಲಿ ಶಾಂಪೂ ಹಾಗೂ ಸೋಪನ್ನ ಮಾರಾಟ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ತಿಳ್ಕೊಳ್ಳೋ ನಿಟ್ಟಿನಲ್ಲಿ ನಾನಿವಾಗ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ನಿಮಿಷಾಂಬ ದೇವಸ್ಥಾನದ ಬಳಿ ಇದ್ದೀನಿ. ನೀವು ಕೂಡ ನೋಡ್ಬೋದು, ನಿಮಿಷಾಂಬ ದೇವಸ್ಥಾನ ಅಂದರೆ ರಾಜ್ಯದಲ್ಲಿ ಸಾಕಷ್ಟು ಭಕ್ತರನ್ನ ಹೊಂದಿರುವಂತಹ ಪುಣ್ಯಕ್ಷೇತ್ರ. ಕಾವೇರಿ ನದಿಯ ತಟದಲ್ಲೇ ಇರುವಂತಹ ಪುಣ್ಯಕ್ಷೇತ್ರ. ಪಕ್ಕದಲ್ಲೇ ನಿಮಿಷಾಂಬ ದೇವಸ್ಥಾನದ ಪಕ್ಕದಲ್ಲಿಯೇ ಕಾವೇರಿ ಕೂಡ ಹರಿದು ಹೋಗ್ತಾಳೆ. ಈ ಒಂದು ನದಿಯಲ್ಲಿ ಸಾಕಷ್ಟು ಭಕ್ತರು ಕೂಡ ಸ್ನಾನವನ್ನು ಮಾಡಿ ದೇವರ ದರ್ಶನವನ್ನು ಕೂಡ ಮಾಡ್ತಾರೆ. ಇದೀಗ ಅರಣ್ಯ ಮತ್ತು ಪರಿಸರ ಇಲಾಖೆ ಕೂಡ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು. ಪುಣ್ಯಕ್ಷೇತ್ರಗಳ ಬಳಿ ಯಾವುದೇ ಕಾರಣಕ್ಕೂ ಕೂಡ ಶಾಂಪೂ ಹಾಗೂ ಸೋಪನ್ನು ಮಾರಾಟ ಮಾಡಬಾರದು ಅನ್ನುವಂಥ ನಿಷೇಧವನ್ನು ಕೂಡ ಹೇರಿರುವಂಥದ್ದು. ಈ ನಿಟ್ಟಿನಲ್ಲಿ TV9 ತಂಡ ಕೂಡ ಈ ಒಂದು ಸ್ಥಳಕ್ಕೆ ಬಂದಿದೆ. ಬಂದಂಥ ಸಂದರ್ಭದಲ್ಲೂ ಕೂಡ ದೇವಸ್ಥಾನ ಮುಂಭಾಗದಲ್ಲಿರುವಂಥ ಸಾಕಷ್ಟು ಮಳಿಗೆಗಳಲ್ಲೂ ಕೂಡ ಶಾಂಪುಗಳನ್ನು ಹಿಗ್ಗಿಲ್ಲದೆ ಮಾರಾಟವನ್ನು ಮಾಡ್ತಾ ಇರುವಂಥದ್ದು. ಅರಣ್ಯ ಮತ್ತು ಪರಿಸರ ಇಲಾಖೆ ಅಂದರೆ ಈ ರೀತಿ ಸೋಪು ಹಾಗೂ ಶಾಂಪನ್ನು ಬಳಕೆ ಮಾಡದಂಥ ಸಂದರ್ಭದಲ್ಲಿ, ಸ್ನಾನ ಮಾಡ್ತದಂಥ ಸಂದರ್ಭದಲ್ಲಿ ಬಳಕೆ ಮಾಡಿದ್ರೆ ಆ ನೊರೆ ಬಂದು ಸಂಪೂರ್ಣವಾಗಿ ನೀರು ಕಲುಷಿತಗೊಳ್ಳುತ್ತೆ. ಜೊತೆಗೆ ಆ ಶಾಂಪೂನ ಪ್ಯಾಕೆಟ್ಗಳೇನಿರುತ್ತೆ ಅದನ್ನು ನದಿಗೆ ಬಿಡ್ತಾರೆ. ಹೀಗಾಗಿ ಸಾಕಷ್ಟು ನೀರು ಕಲುಷಿತ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು. ಆದರೆ ನಾವು ಈ ಒಂದು ಸ್ಥಳಕ್ಕೆ ಬಂದು ನೋಡಿದಂಥ ಸಂದರ್ಭದಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಅಂದರೆ ನದಿಯ ಪಕ್ಕದಲ್ಲೇ ಇರುವಂಥ ಸಾಕಷ್ಟು ಮಳಿಗೆಗಳಲ್ಲೂ ಕೂಡ ಈಗಾಗಲೇ ಶಾಂಪೂ ಹಾಗೂ ಸೋಪನ್ನು ಕೂಡ ಮಾರಾಟ ಮಾಡ್ತಿದ್ದಾರೆ. ನಾವು ಕೂಡ ಅಂಗಡಿಯ ಮಾಲೀಕರನ್ನ ಮಾತಾಡಿಸಿದಂಥ ಸಂದರ್ಭದಲ್ಲಿ ಅವರು ಹೇಳ್ತಿರುವಂಥದ್ದು, ಇದುವರೆಗೂ ಕೂಡ ನಮಗೆ ಈ ಬಗ್ಗೆ ಮಾಹಿತಿ ಇಲ್ಲ. ಮತ್ತಷ್ಟು ಜನ ಕೆಲವರು ಹೇಳ್ತಿದ್ದಾರೆ ಸೋಪು ಶಾಂಪೂವನ್ನೇ ನಿಷೇಧ ಮಾಡಿಬಿಡ್ಲಿ, ನಾವು ಕಳೆದ ಹಲವು ವರ್ಷಗಳಿಂದ ಇಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ, ಇಲ್ಲಿ ಪ್ಲಾಸ್ಟಿಕ್ ಬಳಕೆ ಕೂಡ ಮಾಡ್ತಾ ಇದ್ದಾರೆ, ಹೀಗಾಗಿ ನಾವು ಕೂಡ ಶಾಂಪನ್ನು ಮಾಡ್ತಾ ಇದ್ದೀವಿ, ಇದು ಶಾಂಪು ಸೋಪನ್ನು ಮಾರಾಟ ಮಾಡ್ತಾ ಇದ್ದೀವಿ, ನಮಗೆ ಇದುವರೆಗೂ ಪುರಸಭೆ ಆಗಿರ್ಬೋದು ಇಲ್ಲಿನ ಸ್ಥಳೀಯ ಆಡಳಿತದವರು ಯಾರೂ ಕೂಡ ತಿಳಿಸಿಲ್ಲ, ಹೀಗಾಗಿ ಮಾರಾಟ ಮಾಡ್ತಾ ಇದ್ದೀವಿ ಅಂತ. ಹೀಗಾಗಿ ಸಾಕಷ್ಟು ಜನ ಇಲ್ಲಿಗೆ ಬರ್ತಿರುವಂಥ ಭಕ್ತರು ಕೂಡ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಅಲ್ಲಿ ಮಳಿಗೆಯಲ್ಲಿರುವಂತಹ ಕೆಲವೊಂದಿಷ್ಟು ಶಾಂಪುಗಳನ್ನು ಸೋಪನ್ನು ಖರೀದಿಸಿ ಆನಂತರ ಈ ಒಂದು ನದಿ ತೀರಕ್ಕೆ ಬಂದು ಪುಣ್ಯ ಸ್ನಾನವನ್ನು ಮಾಡಿ ಆನಂತರ ದೇವರ ದರ್ಶನವನ್ನು ಕೂಡ ಪಡಿತಾರೆ. ಕೆಲವೊಂದಿಷ್ಟು ಜನ ತಮ್ಮ ಮನೆಗಳಿಂದಲೇ ಕೂಡ ಶಾಂಪು ಸೋಪುಗಳನ್ನು ಕೂಡ ತಂದು ಮಾರಾಟವನ್ನು ಕೂಡ ಮಾಡ್ತಾರೆ. ನಾವು ಇಲ್ಲಿಗೆ ಬಂದು ಈ ಒಂದು ಸ್ಥಳಕ್ಕೆ ಬಂದು ನೋಡಿದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಇಲ್ಲಿ ಕಂಡು ಬರ್ತಾ ಇರುವಂಥದ್ದು ಶಾಂಪು ಹಾಗೂ ಸೋಪು ಬಳಕೆ ಆಗ್ತಾ ಇದೆ. ಅದು ನದಿ ತೀರದಲ್ಲಿ ಬಳಕೆ ಆಗ್ತಿರುವುದರಿಂದ ಕಾವೇರಿ ನದಿ ಕೂಡ ಸಾಕಷ್ಟು ಕಲುಷಿತಗೊಳ್ತಾ ಇದ್ದಾಳೆ. ನಿಷೇಧ ಮಾಡಿದರೂ ಕೂಡ ಹೇಗಿಲ್ಲದೆ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಸಾಕಷ್ಟು ಶಾಂಪುಗಳ ಮಾರಾಟ ಕೂಡ ನಡೀತಾ ಇದೆ. ಒಟ್ಟಾರೆ ಅರಣ್ಯ ಮತ್ತು ಪರಿಸರ ಇಲಾಖೆ ಈಗಾಗಲೇ ನಿಷೇಧವನ್ನು ಹೇರಿದರೂ ಕೂಡ ನಿಮಿಷಾಂಬ ದೇವಸ್ಥಾನದ ಬಳಿ ಶಾಂಪೂ ಹಾಗೂ ಸೋಪುಗಳ ಮಾರಾಟ ಕೂಡ ಹೆಗ್ಗಿಲ್ಲದೆ ನಡೀತಾ ಇದೆ. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.